ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSC ಮುಖಾಂತರ 2020ರಲ್ಲಿ ಕಂಡಕ್ಟ್ ಮಾಡಲಾದ ಜನರಲ್ ಸ್ಟಡೀಸ್ ಅಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆ, ಈ ಒಂದು ಪತ್ರಿಕೆಯ ಮುಂದುವರಿದ ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 1 to 75 ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಈಗ ಈ ಒಂದು ಮುಂದಿನ ಕ್ವೆಶನ್ಗಳು. ಇಲ್ಲಿ ಈ ಒಂದು ಎಲ್ಲ ಕ್ವೆಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ KS, PDO, ವಿಲೇಜ್ ಅಕೌಂಟೆಂಟ್, ಓಕೆ, ಲ್ಯಾಂಡ್ ಸರ್ವೇಯರ್, ಗ್ರೂಪ್ B, ಗ್ರೂಪ್ C, SDA, FDA ಇನ್ನಿತರ ಎಲ್ಲ ಒಂದು ಪರೀಕ್ಷೆಗಳಿಗೂ ಅತ್ಯುತ್ತಮವಾದಂಥ ಕ್ವೆಶನ್ಸ್ಗಳು. ಓಕೆನಾ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನ 4A ಭಾಗದಡಿ ಮೂಲಭೂತ ಕರ್ತವ್ಯವಾಗಿಲ್ಲ? ಫ್ರೆಂಡ್ಸ್, ಪಾರ್ಟ್ 4 ಇದು ಡೈರೆಕ್ಟ್ ಪ್ರಿನ್ಸಿಪಲ್, ಅದರಲ್ಲಿ 4A ಅಂತ ಬರುತ್ತೆ. 4A ಇದರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಈ ಮೂಲಭೂತ ಕರ್ತವ್ಯಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಎಷ್ಟು? 11 ಮೂಲಭೂತ ಕರ್ತವ್ಯಗಳು ಬರ್ತಾವೆ. ಸೊ ಅದರಲ್ಲಿ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಕರ್ತವ್ಯವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಈಗ ಈ ಒಂದು ಆಪ್ಷನ್ಗಳನ್ನು ನೋಡಿದ್ರೆ ಎ ಆಪ್ಷನ್ ನೋಡಿ, ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು, ಇದು ಫಂಡಮೆಂಟಲ್ ಡ್ಯೂಟಿ ಆಗಿದೆ. ನೆಕ್ಸ್ಟ್, ಸಾಮಾನ್ಯ ಚುನಾವಣೆಗಳ ವೇಳೆಗಳಲ್ಲೇ ಸಾರ್ವತ್ರಿಕ ವಯಸ್ಕ ಮತಾಧಿಕಾರವನ್ನು ಚಲಾಯಿಸುವುದು. ಸೊ ಇದು ಫಂಡಮೆಂಟಲ್ ಡ್ಯೂಟಿ ಇಲ್ಲ, ಇದು ಮೂಲಭೂತ ಕರ್ತವ್ಯವಾಗಿಲ್ಲ. ಓಕೆನಾ, ಸೊ ಇದು ಕರ್ತವ್ಯವಾಗಿಲ್ಲ. ನೆಕ್ಸ್ಟ್ ನೋಡಿ, ನಮ್ಮ ಸಂಯೋಜಿತ ಸಂಸ್ಕೃತಿಯ ಸಮೃದ್ಧ ಪರಂಪರೆಯನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು, ಇದು ಕೂಡ ಮೂಲಭೂತ ಕರ್ತವ್ಯವಾಗಿದೆ. ಬಟ್ ಇದರಲ್ಲಿ ಆಗಿಲ್ಲ ಯಾವುದಪ್ಪ? B ಮಾತ್ರ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ 2 ಕರೆಕ್ಟ್, B ಮಾತ್ರ. ನೆಕ್ಸ್ಟ್, ಕೆಳಕಂಡವುಗಳನ್ನು ಪರಿಗಣಿಸಿ. ಜನನಿ ಸುರಕ್ಷಾ ಯೋಜನೆ. ಜನನಿ ಸುರಕ್ಷಾ ಯೋಜನೆ ಎಂಬುದು ಒಂದು ಡ್ಯಾಶ್. ಇಲ್ಲಿ 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು 3 ಆಪ್ಷನ್ಗಳನ್ನು, ಈ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ಸರಿ ಅಂತ ನೀವು ಇಲ್ಲಿ ಹೇಳಬೇಕು. ಈ ಜನನಿ ಸುರಕ್ಷಾ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೋಡಿ, 100% ಕೇಂದ್ರದಿಂದ ಪ್ರಾಯೋಜಿತವಾದ ಯೋಜನೆಯಾಗಿದೆ, ಇದು ಕರೆಕ್ಟು. ಇದು ಪ್ರಸೂತಿ ಮತ್ತು ಪ್ರಸೂತಿಯೋತ್ತರ ಕಾಳಜಿಯೊಂದಿಗೆ ನಗದು ನೆರವನ್ನು ಸಂಯೋಜಿಸುತ್ತದೆ. ಓಕೆನಾ, ಪ್ರಸೂತಿ ಅಂದರೆ ಏನಪ್ಪ ಅಂದರೆ ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ, ಓಕೆನಾ, ಈ ಒಂದು ಗರ್ಭಿಣಿ ಅಂದರೆ ಈ ಒಂದು ಡೆಲಿವರಿ ಆಗೋಕ್ಕಿಂತ ಮುಂಚೆ ಮತ್ತು ಆದಮೇಲೆ ಅವರ ಒಂದು ಕಾಳಜಿಯೊಂದಿಗೆ ಅವರ ಒಂದು ನಗದು ನೆರವನ್ನು ಸಂಯೋಜಿಸುವುದು. ಓಕೆನಾ. ನೆಕ್ಸ್ಟ್, ಈ ಯೋಜನೆಯು ಬಡ ಗರ್ಭಿಣಿ ಮಹಿಳೆಯರನ್ನು ಮಾತ್ರ ಪರಿಗಣಿಸುತ್ತದೆ. ಸೊ ಇದು A, B, C ಮಾತ್ರ ಕರೆಕ್ಟ್ ಆಗುತ್ತಾ. ಇದು ರಾಜ್ಯ ಪ್ರಾಯೋಜಿತ ಯೋಜನೆಯಾಗಿದೆ, ಇದು ಅಲ್ಲ, ತಪ್ಪು. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ, ಜನನಿ ಸುರಕ್ಷಾ ಯೋಜನೆ. ಸೊ ಇಲ್ಲಿ A, B ಮತ್ತು C ಕರೆಕ್ಟ್. ಅಜಯ್ ಒಂದು ವಸ್ತುವನ್ನು 450ಕ್ಕೆ ಕೊಳ್ಳುತ್ತಾನೆ. ಅವನು ಅದರ ಮೇಲೆ ವಾಸ್ತವ ವೆಚ್ಚ ಬೆಲೆಗಿಂತ, ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಈಗ ಒಂದು ವಸ್ತುವನ್ನು ಏನು ಮಾಡ್ತಾನೆ, ಕಾಸ್ಟ್ ಪ್ರೈಸು 450ಗೆ ತೋರ್ತಾನೆ. ಅವನು ಅದರ ಬೆಲೆ ಮೇಲೆ ಅಂದರೆ ಅದರ ಮೇಲೆ ಒಂದು ಇದ್ದು ಬೆಲೆಗಿಂತ 20% ಅಧಿಕ ಬೆಲೆ ಮೇಲೆ ನಮೂದಿಸುತ್ತಾನೆ. ಈಗ ಎಷ್ಟೈತಿ? 450 ಐತಿ. ಅದನ್ನೇನು ಮಾಡ್ತಾನೆ, 20% ಹೆಚ್ಚಿಗೆ ಅದನ್ನು ಒಂದು ಮಾರ್ಕೆಟ್ ಪ್ರೈಸ್ ಅದನ್ನು ಅಲ್ಲಿ ಮಾರ್ಕ್ ಮಾಡ್ತಾನೆ. 20% ಅಂದರೆ ಎಷ್ಟಾಗುತ್ತೆ ನೋಡಿ, 20%. ಆಮೇಲೆ ಮಾಡೋಣ, ಕೀಪ್ ಇಟ್. ಅವನು ವಸ್ತುವನ್ನು 496.80ಕ್ಕೆ
ಮಾರಿದರೆ ಅವನು ನೀಡುವ ಶೇಕಡಾವಾರು ರಿಯಾಯಿತಿಯನ್ನು ಕಂಡುಹಿಡಿಯಿರಿ. ಫ್ರೆಂಡ್ಸ್ ನೋಡಿ, ಈಗ 450ಕ್ಕೆ ಅವನು ಒಂದು ವಸ್ತುವನ್ನು ತೊಗೊಂಡಿದ್ದಾನೆ. ಇದರಲ್ಲಿ 20% ಆ್ಯಡ್ ಮಾಡ್ತಾನೆ. 20% ಮಾರ್ಕೆಟ್ ಪ್ರೈಸ್ ಇಂಟು 120/100 ಅಂದರೆ 20% ಆ್ಯಡ್ ಮಾಡ್ತಾನೆ. ಸೊ ಈಗ ನೋಡಿ 0000 ಎಷ್ಟಾಯ್ತದೆ? MP ಎಷ್ಟು ಬರ್ತದೆ? 12 5 60, 12 4 48, ಒಂದು 6 ಎಷ್ಟಾಯಿತು? 540 ರುಪೀಸ್ ಆಯ್ತದೆ. ಏನು? ಮಾರ್ಕೆಟ್ ಪ್ರೈಸ್. ಬಟ್ ಸೆಲ್ಲಿಂಗ್ ಪ್ರೈಸ್ ಏನಿದೆ? 496.8. ಓಕೆನಾ? ಸೊ ಈಗ ಡಿಸ್ಕೌಂಟ್ ಎಷ್ಟು ಕೊಟ್ಟಿಲ್ಲಿ? 540 ಮೈನಸ್ 496.8. ಓಕೆನಾ? ಅಂದರೆ ಎಷ್ಟಾಯ್ತಿಲ್ಲಿ ಟೋಟಲ್ಲು ಡಿಸ್ಕೌಂಟು? 43.2 ರುಪೀಸ್ ಡಿಸ್ಕೌಂಟ್ ಆಯಿತು. ಬಟ್ ಡಿಸ್ಕೌಂಟ್ ಶೇಕಡಾವಾರು ಎಷ್ಟು? ಇಲ್ಲಿ ಈ ಒಂದು ಶೇಕಡಾವಾರು ಇದ್ರ ಮೇಲೆ ಈ 43 ರುಪೀಸ್ ಏನಿದೆಯಲ್ಲ, ಇದು 43.2 ಡಿವೈಡೆಡ್ ಬೈ 450 ಇಂಟು 100 ಮಾಡಿದ್ರೆ ನೀವು ಆ ಒಂದು ಶೇಕಡಾವಾರು ರಿಯಾಯಿತಿ ಅಥವಾ ಡಿಸ್ಕೌಂಟ್ ಪರ್ಸೆಂಟೇಜನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಕರೆಕ್ಟ್ ಆನ್ಸರು 8% ಡಿಸ್ಕೌಂಟ್ ಬರುತ್ತೆ. 8% ಡಿಸ್ಕೌಂಟ್. ಓಕೆನಾ? ಸೊ 8% ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಆಪ್ಷನ್ 1 ಈಸ್ ಕರೆಕ್ಟ್. ಈ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಮಭಾಜಕ ವೃತ್ತದ ಅರಣ್ಯಗಳು ಸದಾ ಹಸಿರು ಅರಣ್ಯಗಳು ಅಥವಾ ಸದಾ ಹರಿತ ಅರಣ್ಯಗಳು. ಸೊ ಇದು ಕರೆಕ್ಟ್ ಇದೆ. ಅಂದರೆ ಈ ಒಂದು ಸಮಭಾಜಕ ವೃತ್ತ ಅಂದರೆ ಏನಪ್ಪ? ಇಲ್ಲಿ ಮಿಡಲ್ ಆಗಿ ಈಕ್ವಿಟರ್ ಅಂತ ಇರುತ್ತೆ. ಇಲ್ಲಿ ಮೇಲೆ ಯಾವುದಪ್ಪ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇರುತ್ತೆ. ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇರುತ್ತೆ. ಸೊ ಇಲ್ಲಿ ಸಮಭಾಜಕ ವೃತ್ತದ ಮೇಲೆ ಏನು ಬರ್ತಾವಲ್ಲ, ಸೊ ಇವೆಲ್ಲ ಅರಣ್ಯಗಳು ಏನಿರ್ತಾವೆ? ಸದಾ ಹರಿತ, ಯಾವಾಗಲೂ ಎವರ್ ಗ್ರೀನ್ ಇರ್ತಾವೆ. ಸೊ ಕರೆಕ್ಟ್ ಇದೆ ಇದು. ಮೆಡಿಟರೇನಿಯನ್ ಪ್ರದೇಶವು ಅಗಲ ಎಲೆಯ ಮರಗಳನ್ನು ಉಳ್ಳ ಎಲೆ ಉದುರುವ ಅರಣ್ಯಗಳನ್ನು ಹೊಂದಿದೆ. ಅಂದರೆ ಡೆಸಿಡ್ಯೂಯಸ್ ಫಾರೆಸ್ಟ್ ಆ ಥರ. ಡೆಸಿಡ್ಯೂಯಸ್ ಫಾರೆಸ್ಟ್ ಅಂದರೆ ಇಲ್ಲಿ ಮರಗಳು ತಮ್ಮ ಎಲೆಗಳನ್ನು ಉದುರಿಸ್ತಾವೆ ಒಂದು ಸೀಸನ್ನಲ್ಲಿ. ಕಾಶ್ಮೀರದಲ್ಲಿ ಟೈಗಾ ಅರಣ್ಯಗಳು ಕಂಡುಬರ್ತವೆ. ಟೈಗಾ ಅಂತಾರೆ ಗೊತ್ತಾ? ಸೊ ಈ ಥರ ಬರ್ತಾವೆ ನೋಡಿ ಅರಣ್ಯಗಳು, ಈ ಥರ ತ್ರಿಕೋಣಾಕಾರ. ಸೊ ಇಲ್ಲಿ A B C ಎಲ್ಲ ಕರೆಕ್ಟ್ ಅದಾವ. ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. A B ಆ್ಯಂಡ್ C ಕರೆಕ್ಟ್. ಆಪ್ಷನ್ 4 ಈಸ್ ಕರೆಕ್ಟ್. ರೋಟೆನೋನ್ ಎಂಬುದನ್ನು ಇದರಿಂದ ಪ್ರತ್ಯೇಕಿಸಲಾಗುವುದು. ಈ ರೋಟೆನೋನ್ ಎಂಬುದನ್ನು ಈ ಲ್ಯಾನ್ಕೋಕಾರ್ಪಸ್ ಯುಟಿಲಸ್ದಿಂದ ಪ್ರತ್ಯೇಕಿಸಲಾಗುವುದು ಅಥವಾ ಬೇರ್ಪಡಿಸಲಾಗುವುದು. 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ವಿಷಯ ಏನು ಅಥವಾ ಥೀಮ್ ಏನು? ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನು. ಕರೆಕ್ಟ್ ಆನ್ಸರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣಾಭಿವೃದ್ಧಿ. 2 ಫೆಬ್ರವರಿ 2004 ಸೋಮವಾರವಾದರೆ ಅದೇ ವರ್ಷದ ನವೆಂಬರ್ 10 ಯಾವ ದಿನವಾಗುತ್ತದೆ? ಫ್ರೆಂಡ್ಸ್, ಈಗ ಕ್ಯಾಲೆಂಡರ್ ಬೇಸಿಸ್ ಮೇಲೆ ಕ್ವಶನ್ಗಳನ್ನು ಕೇಳಿದರೆ ನೀವು ಇವುಗಳನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಜಸ್ಟ್ ಏನೋ ನಿಮಗೆ ಒಂದು ಟ್ರಿಕ್ ಗೊತ್ತಿರಬೇಕಷ್ಟೇ. ಏನು ಟ್ರಿಕ್ಪ? ಈ ಆಡ್ ಡೇಸ್ ಅಂದರೆ ಈಗ ಇಲ್ಲಿ ಫೆಬ್ರವರಿ ಇದೆ. ಈಗ ನೋಡಿ ಫೆಬ್ರವರಿ ಎಷ್ಟು ಉಳಿದವ? 2 ಫೆಬ್ರವರಿ.
ಅಂದರೆ 2004 ಅಂದರೆ ಯಾವುದು, ಇದು ಏನಪ್ಪ ಲೀಪ್ ಇಯರ್ ಬರ್ತಿದ್ದು. ಓಕೆನಾ, ಲೀಪ್ ಇಯರ್ ಅಂದರೆ ಈ ತಿಂಗಳಲ್ಲಿ ಏನು 29 ಇರ್ತಾವೆ, ನೆನಪಿರಲಿ 29. ಸೊ 29 ಅಂದರೆ ಎಷ್ಟು ಉಳಿದು, ಎಷ್ಟು 27 ಡೇಸ್ ಉಳಿದು. ನೆಕ್ಸ್ಟ್ ಮಾರ್ಚಲ್ಲಿ ಎಷ್ಟು 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31 ಮತ್ತು ನವಂಬರ್ 10 ದಿವಸ. ಈಗ ಈ ಪ್ರತಿಯೊಂದ್ರದ್ದು ಆಡ್ ಡೇಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಸೊ ಈಗ ನೀವೇನು ಮಾಡ್ತೀರಿ, ಇದನ್ನು ಆಡ್ ಡೇಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಪ್ಪ ಅಂದರೆ ಡಿವೈಡೆಡ್ ಬೈ 7 ಮಾಡೋದು. ಈಗ 27ಗೆ ಡಿವೈಡೆಡ್ ಬೈ 7 ಮಾಡಿದ್ರೆ 7 3 21, 7 4 28, ಅಂದರೆ 7 3 21 ಹೋಗುತ್ತೆ, ಅಂದರೆ 7 ಡೇಸ್ ಉಳಿತಾವೆ. ಇಲ್ಲಿ 7 4 28, 3 ಡೇಸ್ ಉಳಿತಾವೆ. ಆಡ್ ಡೇಸು ಆಡ್ ಡಿವೈಡೆಡ್ ಬೈ 7 ಮಾಡಿ. ಇಲ್ಲಿ 2, ಇಲ್ಲಿ 3, ಇಲ್ಲಿ 2, ಇಲ್ಲಿ 3, ಇಲ್ಲಿ 3, ಇಲ್ಲಿ 2, ಇಲ್ಲಿ 3, ಇಲ್ಲೆಷ್ಟು ಇಲ್ಲಿ 3. ಸೊ ಟೋಟಲ ಇದನ್ನು ಆ್ಯಡ್ ಮಾಡಿ, ಆಡ್ ಡೇಸ್ಗಳನ್ನೇ ಎಲ್ಲ ಆ್ಯಡ್ ಮಾಡಿವಲ್ಲ, ಎಷ್ಟಾಗುತ್ತಾ 7 3 10, 10 15, 15 20, 25, 25 ಒಂದು 26, ಟೋಟಲ್ 26 ಡೇಸ್. ಮತ್ತು ಇದಕ್ಕೆ ಡಿವೈಡೆಡ್ ಬೈ 7 ಮಾಡಿ. 7 ಮಾಡಿದಾಗ ಎಷ್ಟಾಗುತ್ತಾ 7 3 21 ಆಗುತ್ತೆ. ಅಂದರೆ ಇನ್ನು ಎಷ್ಟು ಉಳಿತು 5 ಡೇಸ್ ಉಳಿದು. 5 ಡೇಸ್ ನೋಡಿ, ಇದನ್ನೆಲ್ಲ ಇರೇಸ್ ಮಾಡ್ತೀನಿ. ಫ್ರೆಂಡ್ಸ್ ಎಷ್ಟು 5 ಡೇಸ್ ಅಲ್ಲ, ಮೇ ಬಿ 5 ಡೇಸ್ ಬರೋಂಗಿಲ್ಲ. ಅದು ಮೇ ಬಿ ನಾವು ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ವರೆಗೂ ಎಷ್ಟು ಆಡ್ ಡೇಸ್ ಇರ್ತಾವಂತ ನಾವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕು. ಮೇ ಬಿ ಸ್ವಲ್ಪ ಎಡಿಷನಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು. ಸೊ ಸೇಮ್ ಇದೆ ಪ್ಯಾಟರ್ನು. ಸೊ ಇಲ್ಲಿ 2 ಡೇಸ್ ಅಂತ ಇಲ್ಲಿ ಕರೆಕ್ಟಾಗಿ ಆಡ್ ಡೇಸ್ ಬರ್ತಾವೆ. 2 ಡೇಸ್ ಆ್ಯಡ್ ಒಂದು ಏನು ಆಡ್ ಡೇಸ್ ಬಂದ್ರೆ ಏನು ಮಾಡಬೇಕು ನೀವು, ಸೋಮವಾರ, ಇದು ಮಂಡೇ ಏನೈತಿ, ಮಂಡೇ ಏನು ಇದು ಮಂಡೇ ಐತಿ. ಎಷ್ಟು ಮಂಡೇ ಇತ್ತಂದ್ರೆ ಇಲ್ಲಿ ಇದನ್ನು ಏನು ಮಾಡಬೇಕು, 2 ಡೇಸ್ಗೆ ಜಂಪ್ ಮಾಡಬೇಕು. 2 ಡೇಸ್ ಜಂಪ್ ಅಂದರೆ ಟ್ಯೂಸ್ಡೇ ದೆನ್ ವೆನ್ಸ್ಡೇ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, ವೆನ್ಸ್ಡೇ ಅಂದರೆ ಬುಧವಾರ. ಓಕೆನಾ, ಸ್ವಲ್ಪ ಮೇ ಬಿ ಲೈಟ್ಲಿ ಎಲ್ಲಾದರೂ ಎಡಿಷನ್ನಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಓಕೆನಾ, ಸೇಮ್ ಅದೇ ಪ್ಯಾಟರ್ನಲ್ಲಿ ಸಾಲ್ವ್ ಮಾಡಬೇಕು. ಓಕೆನಾ, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಡ್ರೇನ್ ಥಿಯರಿ ಇದನ್ನು ಪ್ರತಿಪಾದಿಸಿದವರು ಯಾರಪ್ಪ, ದಾದಾಬಾಯಿ ನವರೋಜಿ. ಅಂದರೆ ನಮ್ಮ ಭಾರತ ದೇಶದಿಂದ ಬ್ರಿಟಿಷರಿಗೆ ಅಂದರೆ ಇಂಗ್ಲೆಂಡ್ಗೆ ನಮ್ಮ ಭಾರತದ ಸಂಪತ್ತು ಹೇಗೆ ಹರಿದು ಹೋಗ್ತಾ ಇದೆ, ಈ ಒಂದು ನದಿಯಂತೆ ಹೇಗೆ ಸೋರಿಕೆ ಆಗ್ತಾಯಿದೆ ಅಥವಾ ಹೇಗೆ ಹರಿದು ಹೋಗ್ತಾ ಇದೆ ಅಂತ ತಿಳಿಸ್ಕೊಟ್ಟವರು ದಾದಾಬಾಯಿ ನವರೋಜಿ ಅವರು. ನೆಕ್ಸ್ಟ್ ಫ್ರೆಂಡ್ಸ್, ಈಗ ನೋಡಿ ಈಗ ಸರ್ಕಲ್ ತೆಗೆಯೋಣ. ಇಲ್ಲಿ ಸರ್ಕಲ್ ಆಯಿತು. ಓಕೆನಾ, ಸೊ ಇಲ್ಲಿ ಸರ್ಕಲ್ ಆದರೆ ಇಲ್ಲೇನಪ್ಪ ಸೆಂಟ್ರ್ ಪಾಯಿಂಟ್ ಇದು. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ, 1 2 3 4 5. ಓಕೆನಾ, ಸೊ ಸೆಂಟ್ರ್ ಪಾಯಿಂಟಿಗೆ ಮುಖ ಮಾಡಿ ಕೂರ್ತಿದ್ದಾರೆ. ಕೆಯು ಎಮ್ ಮತ್ತು ಪಿ ನಡುವೆ ಕೂರ್ತಿದ್ದಾನೆ. ಈಗ ಕೆ ಏನು ಮಾಡ್ರಿ, ಈಗ ಕೆ ಇಲ್ಲಿ ಕೆ ತಗೊಳ್ಳಿ. ಕೆ ಎಮ್ ಮತ್ತು ಪಿ ನಡುವುದಾನ. ಎಮ್ ಇಲ್ಲಿ ಬರುತ್ತೆ, ಪಿ ಇಲ್ಲಿ ಬರುತ್ತೆ. ಯಾಕೆ ಪಿ ಈಚೆ ಕಡೆ ಯಾಕೆ ಬರೋಲ್ಲ,
ಓಕೆ ಪಿ ಇಟ್ಕೊಳ್ಳಿ, ಇಲ್ಲಿ ಪಿ ಇಟ್ಕೊಳ್ಳಿ, ಈಚೆ ಕಡೆ ಎಮ್ ಇಟ್ಕೊಳ್ಳಿ. ಒಟ್ಟು ಇಬ್ಬರು ನಡು ಕೆ ಅದಾನ. ನೆಕ್ಸ್ಟ್ ನೋಡಿ, ಎಮ್ನ ಅತಿ ನಿಕಟ ಬಲಕ್ಕೆ ಎನ್ ಕುಳಿತಿದ್ದಾನೆ. ಸೊ ಎಮ್ ಇಲ್ಲಿ ಕುಳಿತಂದ್ರೆ ಇವನು ಬಲಕ್ಕೆ ಯಾರ್ದಾರ ಈಗ ಕೆ ಅದಾನ. ಸೊ ಎನ್ ಬರಂಗಿಲ್ಲ ಇಲ್ಲಿ. ಸೊ ಇಲ್ಲಿ ಎಮ್ ಬರಂಗಿಲ್ಲ ಅಂತ ಅರ್ಥ. ಇಲ್ಲಿ ಎಮ್ ಬರಲ್ಲ ಅಂದ್ರೆ ಇಲ್ಲಿ ಎಮ್ ಬರ್ತಾನೆ, ಅಂದರೆ ಇಲ್ಲಿ ಪಿ ಬರಲ್ಲ. ಸೊ ಪಿ ಇಲ್ಲಿ ಬರ್ತಾನೆ, ಎಮ್ಮ ಇಲ್ಲಿ ಬರ್ತಾನೆ. ನೆಕ್ಸ್ಟ್ ಇವನ ಬಲಕ್ಕೆ ಯಾರು ಎನ್ನ, ಉಳ್ದವ ಯಾವ ಟಿ. ಓಕೆನಾ, ಟಿ ಆಯಿತು. ನೆಕ್ಸ್ಟ್ ಏನು ಕೇಳಿದ್ದಾರೆ, ಟಿ ಅತಿ ನಿಕಟ ಬಲಕ್ಕೆ ಇರುವವರು ಯಾರು? ಬಲ ಅಂದರೆ ಯಾವುದಪ್ಪ ನೋಡಿ, ಇದು ಬಲ ಬರುತ್ತಾ, ಇದು ಎಡ ಬರುತ್ತಾ. ಬಲ ಯಾರ್ದಾರ ಪಿ ಇದ್ದಾನೆ. ಸೊ ಆಪ್ಷನ್ ಪಿ ಈಸ್ ಕರೆಕ್ಟ್, ಅಂದರೆ ಆಪ್ಷನ್ 2 ಈಸ್ ಕರೆಕ್ಟ್. ಈಜಿ ಅದಾವ, ನೀವು ಫೈಂಡ್ ಔಟ್ ಮಾಡಬೇಕಿಷ್ಟೆ. ಈ ಕೆಳಗಿನವುಗಳ ಪೈಕಿ ಒಳನಾಡು ಹರಿಯುವ ಪ್ರದೇಶ ಯಾವುದು? ರನ್ ಆಫ್ ಕಚ್. ರನ್ ಆಫ್ ಕಚ್ ಅನ್ನೋದು ಇದು ಒಳನಾಡು ಹರಿಯುವ ಪ್ರದೇಶ ಅಂತ ಆಗುತ್ತಾ. ಅಂದರೆ ಈ ರನ್ ಆಫ್ ಕಚ್ ನೀವು ನೋಡ್ಬೋದು, ಈ ಥರ ಬರುತ್ತೆ ಸ್ವಲ್ಪ, ಈ ಥರ ಗುಜರಾತದ್ದು ನೋಡ್ಬೋದು ನೀವು. ಅದ ಒಂದು ಆಕೃತಿ, ಅದು ಒಳನಾಡು ಹರಿವಾಗ್ತದ. ನೆಕ್ಸ್ಟ್ ಗ್ಯಾಲಾಪಗೋಸ್ ದ್ವೀಪಗಳು ಈ ಹೆಸರಿನೊಂದಿಗೆ ಜೋಡಣೆಗೊಂಡಿದೆ. ಇದು ಡಾರ್ವಿನ್ ಈ ಒಂದು ಹೆಸರಿನೊಂದಿಗೆ ಜೋಡಣೆಗೊಂಡಿದೆ. ಒಂದು ಕುಟುಂಬದ 6 ಸದಸ್ಯರು ABCDEF ಒಟ್ಟಿಗೆ ಪ್ರಯಾಣಿಸುತ್ತಿದ್ದಾರೆ. ಬಿ ಸಿನ ಮಗ. ನೋಡಿ ಫ್ರೆಂಡ್ಸ್, ಈ ಸಿ ಬಿನ ತಾಯಿ ಅಂತ ಹೀಗೆಲ್ಲ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಕುಟುಂಬದಲ್ಲಿ ಎಷ್ಟು ಪುರುಷರು ಸದಸ್ಯರಿದ್ದಾರೆ ಅಂತ ಕೇಳಿದ್ದಾರೆ. ನಾವು ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಸ್ವಲ್ಪ ಸಾರಾಂಶದಲ್ಲಿ ಹೇಳ್ತೀನಿ, ಯಾಕೆಂದರೆ ಇಲ್ಲಿ ಸ್ಪೇಸ್ ಅಭಾವ ಇದೆ, ಎಲ್ಲ ಒಂದು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಒಂದೇದೇನು, ಬಿ ಸಿನ ಮಗ. ಬಿ ಏನದನ ಸಿನ ಮಗ. ಆದರೆ ಸಿ ಬಿನ ತಾಯಿ ಅಲ್ಲ. ಸಿ ಅದನ್ನಲ್ಲ, ಸಿ ಏನು ಬಿನ ತಾಯಿ ಅಲ್ಲ. ತಾಯಿ ಅಲ್ಲ ಅಂದ್ರೆ ಏನು, ತಂದೆ ಆಗತ್ತ. ಓಕೆನಾ, ತಂದೆ. ಮತ್ತು ಈಗ ತಂದೆ ಅಂದ್ರೆ ಇಲ್ಲಿ ಒಬ್ರು ತಾಯಿ ಬೇಕಲ್ಲ, ಆ ತಾಯಿ ಯಾರಾಗ್ತಾರೆ ನೋಡು ನೀವು. ಎ ಮತ್ತು ಶಿ ದಂಪತಿಗಳು. ಎ ಮತ್ತು ಶಿ, ಈಗ ಶಿ ದಂಪತಿಗಳು ಅಂದರೆ ಶಿ ಗಂಡ ಅಂದರೆ ಎ ಹೆಂಡತಿ. ಸೊ ಬಿನ ತಾಯಿ ಎ ಆದವು. ನೆಕ್ಸ್ಟ್ ಏನು, ಈಗ ನೀವು ಇಲ್ಲಿ ತಿಳ್ಕೊಳ್ಳಿ, ಸ್ಕ್ವಯರ್ ಅಂದ್ರೆ ಮೇಲ, ಸರ್ಕಲ್ ಅಂದ್ರೆ ಫಿಮೇಲ, ಇಷ್ಟ ನೆನಪಿಡ್ರಿ. ನೆಕ್ಸ್ಟ್ ಈ ಸಿನ ಸಹೋದರ. ಸಹೋದರ ಸ್ಕ್ವಯರ್. ನೆಕ್ಸ್ಟ್ ಡಿ ಯು ಏನ ಮಗಳು. ಓಕೆನಾ. ನೆಕ್ಸ್ಟ್ ಎಫ್ ಬಿನ ಸಹೋದರ. ಆಯಿತು. ಈಗ ಆ ಕುಟುಂಬದಲ್ಲಿ ಎಷ್ಟು ಪುರುಷ ಸದಸ್ಯರಿದ್ದಾರೆ ಫ್ರೆಂಡ್ಸ್? ನೋಡಿ, ಈ ಪುರುಷ, ಸಿ ಪುರುಷ, ಎ ಮಹಿಳೆ, ಡಿ ಮಹಿಳೆ, ಎಫ್ ಪುರುಷ. ಬಟ್ ಬಿ ಏನಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಸಲ ಕ್ವಶನ್ಸ್ ಇಸ್ತು ಹೋದ್ರೆ, ಬಿ ಸಿನ ಮಗ ಅಂತ ಅಂದಿದ್ದಾರೆ. ಸೊ ಮಗ ಅಂದರೆ ಇಲ್ಲಿ ಏನಾಗುತ್ತೆ, ಪುರುಷ. ಓಕೆನಾ. ಸೊ ಈಗ ಇಲ್ಲೇ ಇದು 1, ಇದು 2, ಇದು 3, ಇದು 4 ಸ್ಕ್ವೇರ್ ಎಲ್ಲ ಏನದಾವಲ್ಲ ಅವರೆಲ್ಲ ಮೇಲ, ಪುರುಷರು. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ಪಟ್ಟಿ 1ರಲ್ಲಿರುವುದನ್ನು ಪಟ್ಟಿ 2ರಲ್ಲಿರುವುದಕ್ಕೆ ಜೋಡಿಸಿ ಅಥವಾ ಹೊಂದಿಸಿ ಬರೆಯಿರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನದಿಗಳಿಗೆ ಮತ್ತು ಅದರ ಒಂದು ಉಪನದಿಗಳನ್ನು ನಾವು ಜೋಡಿಸ್ಬೇಕಿಲ್ಲ. ಓಕೆನಾ. ಇಲ್ಲಿ ಗೋದಾವರಿ ಏನು ಬರ್ತಪ್ಪ,
1 ಮಿನಿಟ್. ಗೋದಾವರಿ ಮಾಂಜ್ರಾಕ್ಕೆ ಬರುತ್ತೆ. ಈ ಮಾಂಜ್ರಾ ಇದು ಗೋದಾವರಿ ಉಪನದಿ. ಘಟಪ್ರಭಾದು ಉಪನದಿ ಮಾರ್ಕಂಡೇಯ ಓಕೆನಾ. ನೆಕ್ಸ್ಟ್ ತಪತಿದು ವರ್ಣ, ದೆನ್ ಕೃಷ್ಣದು ಪೂರ್ಣ. ತಪದಿ ವರ್ಣ, ಕೃಷ್ಣ ಪೂರ್ಣ. ಸೊ ಈಗ ಇಲ್ಲಿ ಏನಾಗುತ್ತೆ, ಸಾರಿ ಓಕೆ. ಈಗ ನೋಡಿ ಏನಂದಪ್ಪ, ಗೋದಾವರಿ ಮಾಂಜ್ರಾ, ಘಟಪ್ರಭಾ ಮಾರ್ಕಂಡೇಯ, ತಪತಿ ಪೂರ್ಣ ಓಕೆನಾ. ಅದು ನಾನು ರಿವರ್ಸಾಗಿ ಹೇಳಿದೆ, ಸಾರಿ ಫಾರ್ ಮಿಸ್ಟೇಕ್. ಕೃಷ್ಣ ವರ್ಣ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಗೋದಾವರಿ ಮಾಂಜ್ರಾ ಇದು ಗೋದಾವರಿ ಉಪನದಿ, ಮಾರ್ಕಂಡೇಯ ಘಟಪ್ರಭಾ ಉಪನದಿ, ಪೂರ್ಣ ತಪತಿ ಉಪನದಿ ಅಥವಾ ತಾಪಿ ಉಪನದಿ, ವರ್ಣ ಇದು ಕೃಷ್ಣ ಉಪನದಿ. ಅರ್ಥ ಆಯ್ತಾ? ಸೊ ಇಲ್ಲಿ 2 4 3 1 ಕರೆಕ್ಟ್. 2 4 3 1 ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಈ ಕೆಳಗಿನ ಯಾವ ಹೂಡಿಕೆದಾರರು ಭದ್ರತೆಗಳ ಮೇಲೆ ಅಥವಾ ಅವರ ಬಂಡವಾಳವನ್ನು ವಿದೇಶಗಳಲ್ಲಿ ಉಪಯೋಗಿಸಲು ನೇರ ನಿಯಂತ್ರಣವಿಲ್ಲದವರಾಗಿದ್ದಾರೆ? ಇಲ್ಲಿ ವಿದೇಶಿ ಖಾತೆ ವಿಭಾಗ ಅಂದರೆ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಇದರ ಒಂದು ನಿಯಂತ್ರಣದಲ್ಲಿ ಇರಂಗಿಲ್ಲ ಅವರು, ಓಕೆನಾ. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ಹೇಳುವಾಗ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ, ಏನಾದರೂ ಸ್ವಲ್ಪ ಏನಪ್ಪ ಮಿಸ್ ಆಗಿ ಏನಾದರೂ ಆನ್ಸರ್ ಚೇಂಜಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನಾನು ಕೂಡ ಏನಪ್ಪ ಹ್ಯೂಮನ್ ಎರರ್ ಆಗುತ್ತೆ, ನಾನು ಒಬ್ಬ ಹ್ಯೂಮನ್ನೇ. ಸೊ ಎರರ್ ಆಗೋದು ಒಂದು ಸರ್ವೇ ಸಾಮಾನ್ಯ. ಸೊ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ. ನೆಕ್ಸ್ಟ್ ಕ್ವೆಶನ್ ನೋಡಿ, 92 ನೋಡಿ. ವಿಕಾಸನು ಶ್ಯಾಮನಿಗಿಂತ ಉದ್ದ. ನೋಡಿ ಈಗ ಇದು ಎಷ್ಟು ಈಜಿ ಇರುತ್ತೆ ನೋಡಿ. ಈಗ ವಿಕಾಸ ಶ್ಯಾಮನಿಗಿಂತ ಉದ್ದ. ಓಕೆ, ಈ ಥರ ಒಂದು ಬೇಸ್ಮೆಂಟ್ ಇಟ್ಕೊಳ್ಳಿ ಇದನ್ನು, ಓಕೆನಾ. ನೆಕ್ಸ್ಟ್ ಆದರೆ ಉಮೇಶನಿಗಿಂತ ಕುಳ್ಳ. ಯಾರು? ವಿಕಾಸ. ಉಮೇಶ್ ಉದ್ದದ ನೋಡ್ರಿ. ನೆಕ್ಸ್ಟ್ ಉಮೇಶ ರಜತ್ಗಿಂತ ಉದ್ದ ಉಮೇಶ. ಬಟ್ ಈಗ ರಜತ್ ಎಲ್ಲಿ ಹಾಕೋಣ? ಈ ಉಮೇಶ್ಗಿಂತ ಉದ್ದ ಅದ, ಬಟ್ ಈ ಕಡೆ ಬರ್ತವೆ ಉಮೇಶ್ಗಿಂತ. ಇಲ್ಲೆಂದ್ರೆ ರಜತ್ ಈ ಕಡೆ ಬರ್ತಾನೆ. ಬಟ್ ಎಲ್ಲಿ ಹಾಕೋದು ಈಗ ನೋಡ್ರಿ, ಅನ್ಕ ವೇಟ್ ಮಾಡಿ. ಆದರೆ ಗಣೇಶ್ಗಿಂತ ಕುಳ್ಳ ಅಂತ ಹೇಳಿದ್ದಾರೆ. ಗಣೇಶ್ಗಿಂತ ಕುಳ್ಳ ಅಂದರೆ ಗಣೇಶ ಮತ್ತು ರಜತ. ಈಗ ನಮಗೆ ಪೆಂಡಿಂಗ್ ಉಳಿದ್ರಿ ಈಗ ಗಣೇಶ ಮತ್ತು ರಜತ, ಓಕೆನಾ. ನೆಕ್ಸ್ಟ್ ನೋಡೋಣ, ಶ್ಯಾಮನು ರಜತ್ಗಿಂತ ಉದ್ದವಾದರೆ. ಈಗ ಶ್ಯಾಮದಾನ ಇಲ್ಲಿ, ಇವ ರಜತ್ಗಿಂತ ಉದ್ದ ಅಂತ ನೋಡ್ರಿ. ರಜತ್ ಇಲ್ಲಿ ಬಂದಾನ, ಮತ್ತೆ ಇಲ್ಲಿ ಬಂದು ನೋಡ್ರಿ ರಜತ್. ಸೊ ಇಲ್ಲಿ ರಜತ ಕ್ಲಿಯರ್ ಅದ. ಇನ್ನು ಉಳ್ದ ಅವ ಗಣೇಶಗೆ ಏನಂದ್ರೆ ಉಮೇಶ ರಜತ್ಗಿಂತ ಉದ್ದ ಕರೆಕ್ಟ್ ಐತಿ, ಬಟ್ ಆದರೆ ಗಣೇಶ್ಗಿಂತ ಕುಳ್ಳ ನೋಡ್ರಿ. ಉಮೇಶ ರಜತ್ಗಿಂತ ನೋಡ್ರಿ, ಉಮೇಶ್ ಇಲ್ಲದಾನ, ರಜತ್ಗಿಂತ ಉದ್ದದಾನ, ಆದರೆ ಗಣೇಶ್ಗಿಂತ ಕುಳ್ಳ ಆಗ್ತಾನೆ. ಯಾರು? ಉಮೇಶ. ಸೊ ಇಲ್ಲಿ ಗಣೇಶ್ ಇಲ್ಲಿ ಬರ್ತಾನೆ ಫಸ್ಟ್, ಎಲ್ಲಕ್ಕಿಂತ ಹೈಯೆಸ್ಟ್ ಇವನೇ. ಅಂದರೆ ಇಲ್ಲಿ ಎಲ್ಲರಿಗಿಂತ ಕುಳ್ಳರು ಯಾರು? ಹೈಯೆಸ್ಟ್ ಯಾರು? ಉದ್ದ ಗಣೇಶ, ಕುಳ್ಳ ಯಾರು? ರಜತ. ಸೊ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟ್. ರಜತ್ ಈಸ್ ಕರೆಕ್ಟ್. ಹೊಂದಿಸಿ ಬರೀರಿ. ಇಲ್ಲಿ ತಾರಾಪುರ್ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳನ್ನು ಕೊಟ್ಟಿದ್ದಾರೆ, ಓಕೆನಾ. ಈ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ ಅಂದರೆ ಈ ಒಂದು ಅಣು ವಿದ್ಯುತ್ ಕೇಂದ್ರ ಏನು ಬರ್ತಾವಲ್ಲಪ್ಪ, ಸೊ ಈ ಪರಮಾಣು ವಿದ್ಯುತ್ ಕೇಂದ್ರಗಳನ್ನು ಒಂದು ಇಲ್ಲಿ ಹೊಂದಿಸಿ ಬರೀರಿ. ಯಾವ ರಾಜ್ಯದಲ್ಲಿ ಅದು ಅಸ್ತಿತ್ವವಾಗಿದೆ? ತಾರಾಪುರ್ ಮಹಾರಾಷ್ಟ್ರ, ಓಕೆನಾ. ನೆಕ್ಸ್ಟ್ ನರೋರಾ ಉತ್ತರ ಪ್ರದೇಶ್, ಕಲ್ಪಕಂ
ತಮಿಳುನಾಡು. ಕಕ್ರಪಾರ ಎಲ್ಲಿ? ಗುಜರಾತ್. ನೋಡಿ ಸರಿಯಾಗಿ ನೋಡಿ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಕರೆಕ್ಟ್ ಆಪ್ಷನ್ 1 ಆಗುತ್ತೆ. ನೋಡಿ ಇನ್ನೊಮ್ಮೆ ನೋಡಿ. ತಾರಾಪುರ್ ಮಹಾರಾಷ್ಟ್ರ ಆಗುತ್ತೆ, ಆಪ್ಷನ್ ನಂಬರ್ 3. ನರೋರಾ ಉತ್ತರ ಪ್ರದೇಶ ನರೋರಾ. ಕಲ್ಪಕಂ ತಮಿಳುನಾಡು. ನೆಕ್ಸ್ಟ್ ಕಕ್ರಪಾರ ಗುಜರಾತ್. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ 94ನೇ ಕ್ವಶನ್ ನೋಡಿ. ಉದಾರೀಕೃತ ವಿನಿಮಯ ದರ ನಿರ್ವಹಣೆ ವ್ಯವಸ್ಥೆ LERMS ಈ ಒಂದು ಪ್ರಾರಂಭಿಸಲ್ಪಟ್ಟ ವರ್ಷ ಯಾವುದು? ಇದು ಮಾರ್ಚ್ 1992ರಿಂದ ಪ್ರಾರಂಭಿಸಲ್ಪಟ್ಟಿದೆ. A+B = 2C, C+D = 2A ಆದರೆ ಏನಾಗುತ್ತೆ ನೆಕ್ಸ್ಟ್? ಈಗ ಇವೆರಡು ಇಕ್ವೇಷನ್ಗಳನ್ನು ನೀವು ಇದನ್ನ ಎರಡು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಏನು ಬರ್ತಪ್ಪ? ಆಪ್ಷನ್ ನಂಬರ್ 1 ಬರುತ್ತೆ. A+C = B+D. ಓಕೆನಾ? ನೈಸರ್ಗಿಕ ಅನಿಲವು ಬಹುಪಾಲು ಡ್ಯಾಶ್ ಬಳಕೆಯಾಗುತ್ತದೆ. ರಾಸಾಯನಿಕ ಗೊಬ್ಬರದ ಉತ್ಪಾದನೆಗಾಗಿ. ನೈಸರ್ಗಿಕ ಅನಿಲ ಅಂದ್ರೇನು? ನ್ಯಾಚುರಲ್ ಗ್ಯಾಸ್. ಇದು ಒಂದು ರಾಸಾಯನಿಕ ಗೊಬ್ಬರನ ಉತ್ಪಾದನೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು 5 ಕಿಲೋಮೀಟರ್ ದಕ್ಷಿಣಕ್ಕೆ ನೋಡಿ, ಇದು ಐತಿ ತಗೊಳ್ಳಿ. ಇಲ್ಲಿ ಸೆಂಟರ್ ಪಾಯಿಂಟ್ ಐತೆ ಒಂದು 5 ಕಿಲೋಮೀಟರ್ ದಕ್ಷಿಣಕ್ಕೆ. ಇದು ಈಸ್ಟ್, ವೆಸ್ಟ್, ಸೌತ್, ನಾರ್ತ್. 5 ಕಿಲೋಮೀಟರ್ ದಕ್ಷಿಣಕ್ಕೆ ಹೋಗಿ ಬಲಕ್ಕೆ ತಿರುಗುವನು. ಬಲಕ್ಕೆ ಅಂದರೆ ಏನಾಗುತ್ತೆ? ಈ ಸೈಡ್ ಆಗುತ್ತೆ. ನೆಕ್ಸ್ಟ್ 3 ಕಿಲೋಮೀಟರ್ ಚಲಿಸಿದ ನಂತರ ಈಗ 3 ಕಿಲೋಮೀಟ್ರಲ್ಲಿ ನಡೀತಾನೆ. 3 ಕಿಲೋಮೀಟರ್ ನಡೆದ ಮೇಲೆ ಏನೋ ಆತನ ಎಡಕ್ಕೆ ತಿರುಗುವನು. ಮತ್ತೆ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ಹೋಗುವನು. ಅನಂತರ 10 ಕಿಲೋಮೀಟರ್ ನೇರವಾಗಿ ಹಿಂದಕ್ಕೆ ಸಾಗುತ್ತಾನೆ. ನೋಡ್ರಿ, ಈಗ ಹಿಂಗೆ ಬರ್ಲಾತಾನೆ ಅಂದ್ರೆ ಮತ್ತೆ ಉಲ್ಟಾ ಹಿಂಗೆ ಹೋಗ್ತಾನೆ. ಮತ್ತೆ ಉಲ್ಟಾ 10 ಕಿಲೋಮೀಟ್ರ್ ಹಿಂದಕ್ಕೆ ಸಾಗುತ್ತಾನೆ. 10 ಕಿಲೋಮೀಟ್ರ್ ಹಿಂದಕ್ಕೆ ಅಂದ್ರೇನು? ಈಗ 4 ಕಿಲೋಮೀಟ್ರ್ ಬಂದಾನ. ಇದು 4 ಕಿಲೋಮೀಟ್ರ್ ಪ್ಲಸ್ ಇಲ್ಲಿ 5 ಕಿಲೋಮೀಟರ್, ಇದು 5 ಆಗುತ್ತೆ. ಇಲ್ಲಿ ಇಲ್ಲಿ ಎಕ್ಸ್ಟ್ರಾ 1 ಕಿಲೋಮೀಟ್ರ್ ಅಂದರೆ ಟೋಟಲ್ 10 ಕಿಲೋಮೀಟ್ರ್ ಹಿಂದಕ್ಕೆ ಸಾಗ್ತಾನೆ. ಈಗ ಅವನು ಪ್ರಾರಂಭ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿರುವನು? ಅವನು ಇಲ್ಲಿ ನೋಡ್ರಿ, ಈಗ ಇಲ್ಲಿ ಬಂದಾನಂದ್ರೆ ಇದು ಏನು ಬರುತ್ತಪ್ಪ? ನಾರ್ತ್ ವೆಸ್ಟ್ ಬರುತ್ತೆ. ನಾರ್ತ್ ವೆಸ್ಟ್ ಅಂದ್ರೇನು? ಆಗ್ನೇಯ, ನೈಋತ್ಯ, ವಾಯುವ್ಯ ದಿಕ್ಕಿನಲ್ಲಿರುವನು. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಭಾರತ್ ಮಾಲಾ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಯೋಜನೆ. ಇಸ್ರೋ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಈ ಪದ ಇಸ್ರೋ ESRO ಈ ಒಂದು ಪ್ರತಿ ಪದದಲ್ಲಿ ಪ್ರತಿ ಅಕ್ಷರವನ್ನು ಒಮ್ಮೆಗೆ ಮಾತ್ರ ಬಳಕೆ ಮಾಡಿ ಎಷ್ಟು ಅರ್ಥಪೂರ್ಣ ಆಂಗ್ಲ ಭಾಷೆಯ ಪದಗಳನ್ನು ರಚಿಸಬಹುದು? ಓಕೆನಾ? ನೋಡಿ ಫ್ರೆಂಡ್ಸ್, ಈಗ ನಾವು ನೋಡ್ಬೇಕಂದ್ರೆ ಎಷ್ಟು ಬರ್ತಪ್ಪ? ESROದಿಂದ ಏನು ಬರುತ್ತೆ? ರೋಸ್ ಬರುತ್ತೆ. ರೋಸ್ ಇದು ಒಂದು ಶಬ್ದ. ನೆಕ್ಸ್ಟ್ ಸೋರ್ ಇದೊಂದು ಶಬ್ದ ಆಗುತ್ತೆ. ಮತ್ತು ಇನ್ನೊಂದಾಗತ್ತೆ, ಅದನ್ನು ನೀವು ಯಾವುದಂತ ಕಾಮೆಂಟ್ ಮಾಡಿ. ಟೋಟಲ 3 ಆಗ್ತಾವೆ. ಓಕೆನಾ? ರಜಪೂತರ ಕಾಲದಲ್ಲಿ ಮಹಾಧರ್ಮಾಧ್ಯಕ್ಷರ ಸ್ಥಾನ ಯಾವುದಾಗಿತ್ತು?
ಮಹಾಧರ್ಮಾಧ್ಯಕ್ಷರದು, ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ. ಫ್ರೆಂಡ್ಸ್, ಇದಿಷ್ಟು ಈ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿವರಣೆಯಾಗಿತ್ತು. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಇದು ಮುಂಬರುವ ಎಲ್ಲ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಆಗಲು ವೆರಿ ವೆರಿ ಬೆಸ್ಟ್ ಚಾನಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.